ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ನಿಮಗೆ ಗೊತ್ತೇ ಇದೆ, ನಾನು ವಿಡಿಯೋಸ್ ಮಾಡೋದು ಗೋಪ್ರೋ ಕ್ಯಾಮ್ರಾ ಯೂಸ್ ಮಾಡಿಕೊಂಡು. ಸೊ ಇಲ್ಲಿ ಪ್ರಾಬ್ಲಮ್ ಏನಂದರೆ, ಗೋಪ್ರೋಗೆ ನಾವು ಎಷ್ಟೊಂದು ಇನ್ವೆಸ್ಟ್ ಮಾಡಿರ್ತೀರೋ ಕ್ಯಾಮ್ರಾಗೆ, ಅಟ್ ದ ಸೇಮ್ ಟೈಮ್ ಅದಕ್ಕಿಂತ ಜಾಸ್ತಿ ಅಥವಾ ಅಷ್ಟೇ ಅಮೌಂಟ್ನ ನಾವು ಬಂದುಬಿಟ್ಟು ಗೋಪ್ರೋ ಅಸೆಸರೀಸ್ಗೆ ನಾವು ಇನ್ವೆಸ್ಟ್ ಮಾಡಬೇಕು. ಕೆಲವೊಂದು ಮ್ಯಾಂಡೇಟ್ರಿ ಇರುತ್ತೆ, ಕೆಲವೊಂದು ಮ್ಯಾಂಡೇಟ್ರಿ ಏನು ಬೇಕಿಲ್ಲ. ಬಟ್ ಎಲ್ಲನೂ ಅಸೆಸರೀಸ್ ಇದ್ದರೆ ಚೆನ್ನಾಗಿ ವಿಡಿಯೋ ಮಾಡ್ಬೋದು. ಆ ಒಂದು ಕೆಲವೊಂದು ಮ್ಯಾಂಡೇಟ್ರಿ ಯಾವ್ಯಾವು ಮತ್ತು ನನ್ನ ಹತ್ರ ಯಾವ್ಯಾವು ಏನು ನಿಮ್ಮ ಗೋಪ್ರೋ ಅಸೆಸರೀಸ್ ಇದೆ, ಸೊ ಅದನ್ನು ನಾನು ನಿಮಗೆ ತೋರಿಸೋಣ ಅಂತಿದ್ದೀನಿ. ಮೈನ್ಲಿ ಏನಂದರೆ ಗೋಪ್ರೋ ಅಡ್ಯಾಪ್ಟ್ರು. ಸೊ ಏನಕ್ಕಂದರೆ ನಾವು ಡೈರೆಕ್ಟಾಗಿ ಮೈಕ್ನ ಗೋಪ್ರೋ ಕ್ಯಾಮ್ರಾಗೆ ನಾವು ಫಿಕ್ಸ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ನಾವು ಒಂದು ಅಡ್ಯಾಪ್ಟರ್ ಬೇಕೇ ಬೇಕು. ಸೊ ಬೇರೆ ಕ್ಯಾಮ್ರಾ ಅಂದರೆ ಬೇರೆ ಒಂದು ಬ್ರ್ಯಾಂಡ್ಗಳಲ್ಲಾದರೆ ಡೈರೆಕ್ಟಾಗಿ ಕ್ಯಾಮ್ರಾಗೆ ನಾವು ಮೈಕ್ನ ಕನೆಕ್ಟ್ ಮಾಡ್ಬೋದು. ಬಟ್ ಇಲ್ಲಿ ಗೋಪ್ರೋದಲ್ಲಿ ಅದಕ್ಕೆ ನಮಗೊಂದು ಅಡ್ಯಾಪ್ಟರ್ ಬೇಕು. ಸೊ ಅಡ್ಯಾಪ್ಟರ್ ಕಾಸ್ಟೇ 4000 ರುಪೀಸ್. ಸೊ ನಾವು ಆ ಮೈಕ್ನ ಅಡ್ಯಾಪ್ಟರ್ಗೆ ಕನೆಕ್ಟ್ ಮಾಡಿ ಆ ಅಡ್ಯಾಪ್ಟರ್ನ ನಾವು ಮತ್ತೆ ಗೋಪ್ರೋಗೆ ಕನೆಕ್ಟ್ ಮಾಡಬೇಕಾಗತ್ತೆ. ಸೊ ಅದೇ ಥರ ಕೆಲವೊಂದು ಅಸೆಸರೀಸು ನನ್ನ ಹತ್ರ ಕೆಲವೊಂದು ಇದ್ದಾವೆ. ಸೊ ಅದನ್ನು ತೋರಿಸೋಣ ಅಂತ. ಸೊ ಮೇಯ್ನ್ಲಿ ಬಂದ್ಬಿಟ್ಟು ಇದು ಬಾಕ್ಸ್. ಸೊ ಇದು ವೆರಿ ಮಚ್ ನೀಡೆಡ್, ಬಿಕಾಸ್ ನೀವು ಎಲ್ಲಾದರೂ ಹೋಗ್ಬೇಕಾದ್ರೆ ಸೊ ಗೋಪ್ರೋ ಮತ್ತು ಅದರ ಅಸೆಸರೀಸ್ನ ನೀವು ಅಂದರೆ ಒಂದು ಪ್ಲೇಸಲ್ಲಿ ಇಡೋಕ್ಕೆ ಇದೊಂದು ಬೆಸ್ಟ್ ಒಂದು ಪ್ರಾಡಕ್ಟ್ ಅಂತ ಹೇಳ್ತೀನಿ. ಸೊ ಇಲ್ಲಿ ನೋಡಿದ್ರೆ ಇಲ್ಲೆಲ್ಲ ಕ್ಯಾಮ್ರಾ ಇಟ್ಕೋಬೋದು ನೀವು. ಸೊ ಇದು ಆ್ಯಕ್ಚುಲಿ ಅಮೆಝಾನಿಂದ ಇವತ್ತು ನನಗೆ ಡೆಲಿವರಿ ಆಗಿದ್ದು. ಸೊ ಇಲ್ಲಿ ನೋಡಿದ್ರೆ ಸೊ ಅಂದರೆ ಅವ್ರು ಏನಂದರೆ ಸಪ್ರೇಟ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ನೋಡಿರಿ. ಸೊ ಇದನ್ನೆಲ್ಲ ನೀವು ಸಪ್ರೇಟಾಗಿ ಮೆಮೊರಿ ಕಾರ್ಡ್ ಇಡೋಕ್ಕಾಗಲಿ, ಇಲ್ಲ ಒಂದು ಗೋಪ್ರೋ ಕ್ಯಾಮ್ರಾ ಇಡೋಕ್ಕಾಗಲಿ, ಅದೇ ಥರ ಮೌಂಟ್ಗಳನ್ನ ಇಡೋದು ಪ್ಲೇಸಸ್ ಆಗಲಿ, ಬ್ಯಾಟ್ರಿನ ಇಟ್ಕೋಬೋದು. ಸೊ ಇದೆಲ್ಲ ನೋಡಿರಿ. ಸೊ ಇದೆಲ್ಲ ಒಂದು ಯೂಸ್ಫುಲ್ ಅಂತಲೇ ಹೇಳ್ಬೋದು ಇದು. ಬಟ್ ವಿತೌಟ್ ಇದನ್ನು ನಾನು ಏನಾದರೂ ಯೂಸ್ ಮಾಡೋಕ್ಕೆ ಹೋಗೋದ್ರೆ ಏನಾಗುತ್ತೆ ಅಂದರೆ ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಸೊ ಬೆಟರ್ ಏನಂದರೆ ಇದನ್ನು ಇಟ್ಕೊಂಡೇ ನಾವು ಸೊ ಸಪ್ರೇಟ್ ಮಾಡಿರೋದ್ರಿಂದ ಇದನ್ನು ಇಟ್ಕೊಂಡೇ ನಾವು ಯೂಸ್ ಮಾಡೋದ್ರಿಂದ ಸೊ ಎಲ್ಲಿನ ಪ್ರಾಡಕ್ಟ್ಸು ಅಲ್ಲೇ ಇರುತ್ತೆ ಆ ಪ್ಲೇಸಲ್ಲಿ. ಸೊ ದಿಸ್ ಈಸ್ ಒನ್ ಆಫ್ ದ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಫ್ರಮ್ ಅಮೆಝಾನ್. ಸೊ ಅದಾದಮೇಲೆ ಇದು ಆಲ್ಮೋಸ್ಟ್ ಇದು ಎಷ್ಟಾಯ್ತು ಅಂದರೆ ನನಗೆ ಒಂದು 700 ರುಪೀಸ್ ಆಯ್ತು ಇದು. ಬಟ್ ಪ್ರಾಡಕ್ಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ನನಗೂ ಭಾರಿ ಇಷ್ಟ ಆಯಿತು. ತುಂಬ ದೊಡ್ಡ ಬ್ಯಾಗ್ ಥರ ಇದೆ. ಸೊ ಹಾಗಾಗಿ ಎಲ್ಲ ಕ್ಯಾಮ್ರಾ ಮತ್ತು ಮೈಕು, ಏನೋ ಮೌಂಟ್ಸು ಮತ್ತು ಮೆಮೊರಿ ಕಾರ್ಡು, ಅಡ್ಯಾಪ್ಟ್ರುಗಳು ಇವೆಲ್ಲ ಇಟ್ಕೊಂಡು ಓಡಾಡ್ಬೋದು ಇದರಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಅಂದರೆ ಇದು ಮೋನೋ ಮೈಕ್. ಸೊ ಕರೆಂಟ್ಲಿ ನೀವೇನು ಕೇಳಿಸ್ಕೊಳ್ತಾ ಇದ್ದೀರಾ ಅದು ಬಂದುಬಿಟ್ಟು ರೋಡೋ ಮೈಕ್. ಅದು ಬಂದುಬಿಟ್ಟು 5500 ರುಪೀಸು. ಬಟ್ ಅದೇನೆಂದರೆ ಡೈರೆಕ್ಟಾಗಿ ನಾವು ಎಲ್ಲಾದರೂ ಪ್ಲೇಸಸ್ಗೆ ಹೋದಾಗ ಡೈರೆಕ್ಟಾಗಿ ಹಿಡ್ಕೊಂಡು ವಿಡಿಯೋ ಮಾಡೋಕ್ಕೆ ಅದು ಬೆಸ್ಟ್ ಇರುತ್ತೆ. ಇನ್ ಕೇಸ್ ಏನಾದರೂ ನಾವು ಟ್ರಾವೆಲ್ ಮಾಡ್ತಾಯಿರ್ತೀವಿ, ಫಾರ್ ಎಕ್ಸಾಂಪಲ್ ಬೈಕ್ ರೈಡ್ ಮಾಡ್ತಾಯಿರ್ತೀನಿ. ಸೊ ಆವಾಗ ನಾನು ಗೋಪ್ರೋನ ಮೌಂಟ್ ಮಾಡ್ಕೊಂಡಿರ್ತೀನಿ ಹೆಲ್ಮೆಟ್ಗೆ. ಸೊ ಆ ಟೈಮಲ್ಲಿ ನನಗೆ ವಿಡಿಯೋ ಕ್ಯಾಪ್ಚರ್ ಆಗಬೇಕು, ಅಟ್ ದ ಸೇಮ್ ಟೈಮ್ ಆಡಿಯೋನೂ ಬೇಕಾಗುತ್ತೆ. ಸೊ ಆಡಿಯೋ ಕ್ಲಾರಿಟಿ ಬರೋಲ್ಲ, ಯಾಕಂದರೆ ಗೋಪ್ರೋ ಆಚೆ ಇರೋದ್ರಿಂದ, ವಿಂಡ್ ಇರೋದ್ರಿಂದ, ಸೊ ಗಾಳಿ ಇರೋದ್ರಿಂದ ನಮಗೆ ಅದು ಏನೋ ಆಡಿಯೋ ಕ್ಲಾರಿಟಿ ಚೆನ್ನಾಗಿ ಬರೋಲ್ಲ. ಸೊ ಹಾಗಾಗಿ ಅದಕ್ಕೋಸ್ಕರ ಇದು. ಸೊ ಇದನ್ನೇನು ಮಾಡ್ತಾರೆ ಅಂದರೆ ಸೆಗೇನ್ ಇದಕ್ಕೊಂದು ಅಡ್ಯಾಪ್ಟರ್ ಇದೆ ನೋಡಿರಿ. ಸೊ ದಿಸ್ ಇಸ್ ಒನ್ ಮೋರ್ ಅಡ್ಯಾಪ್ಟರ್. ಸೊ ಈ ಅಡ್ಯಾಪ್ಟ್ರಿಗೆ ಕನೆಕ್ಟ್ ಮಾಡಿಕೊಂಡು ಈ ಅಡ್ಯಾಪ್ಟರ್ನ ಮತ್ತೆ ನಾನು ಗೋಪ್ರೋ ಅಡ್ಯಾಪ್ಟರ್ಗೆ ಕನೆಕ್ಟ್ ಆಗಬೇಕು, ಗೋಪ್ರೋ ಅಡ್ಯಾಪ್ಟ್ರಿಗೆ ಮತ್ತೆ ನಾನು ಕ್ಯಾಮ್ರಾಗೆ ಕನೆಕ್ಟ್ ಮಾಡಬೇಕು. ಇಷ್ಟೊಂದು ಕನೆಕ್ಷನ್ಸ್ ಇದೆ ನಾವು ವಾಯ್ಸ್ನ ಕ್ಲಾರಿಟಿ ತೊಗೋಬೇಕಾದ್ರೆ. ಆ್ಯಂಡ್ ಆ್ಯಸ್ ಯೂಶ್ವಲ್ ಈ ಒಂದು ಪಾರ್ಟ್ನ ಬಂದ್ಬಿಟ್ಟು ನಾವು ಏನೋ ಹೆಲ್ಮೆಟ್ ಒಳಗಡೆ ಫಿಕ್ಸ್ ಮಾಡ್ಕೊಂಡಿರ್ತೀರಿ. ಸೊ ಹಾಗಾಗಿ ಹೆಲ್ಮೆಟ್ ಹೊರಗಡೆ ಕ್ಯಾಮ್ರಾ ಇರುತ್ತೆ, ಹೆಲ್ಮೆಟ್ ಒಳಗಡೆ ಬಂದ್ಬಿಟ್ಟು ಇದು ಇರೋದ್ರಿಂದ ಸೊ ಇದು ಬಂದುಬಿಟ್ಟು ಗೋಪ್ರೋ ಕನೆಕ್ಟ್ ಆಗಿರೋದ್ರಿಂದ ಸೊ ಈಸಿಯಲ್ಲಿ ವಾಯ್ಸ್ ಕ್ಲಾರಿಟಿ ನಿಮಗೆ ಚೆನ್ನಾಗಿ ಬರುತ್ತೆ. ಯಾಕಂದರೆ ಹೆಲ್ಮೆಟ್ ಒಳಗಡೆ ಗಾಳಿ ಜಾಸ್ತಿ ಹೋಗೋಲ್ಲ. ಸೊ ಅದರಿಂದ ನಾವೇನಾಗುತ್ತೆ ಅಂದರೆ ಸೊ ನಮಗೆ ನಾಯ್ಸ್ ಕಡಿಮೆ ಇರೋದ್ರಿಂದ ಸೊ ವಾಯ್ಸ್ ರೆಕಾರ್ಡ್ ಚೆನ್ನಾಗಾಗುತ್ತೆ. ದಿಸ್ ಇಸ್ ಒನ್ ಮೋರ್ ಅಗೇನ್ ಯೂಸ್ಫುಲ್ ಪ್ರಾಡಕ್ಟ್. ಇದು ಬಂದುಬಿಟ್ಟು ನಮಗೆ 700 ರುಪೀಸ್ಗೇನೋ ಸಿಗ್ತಿದ್ದು ನನಗೆ. ಬಟ್ ಸೊ ಟೆಸ್ಟ್ ಮಾಡಿದ್ದೀನಿ, ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಆ್ಯಂಡ್ ಎಲ್ಲ ಪ್ರಾಡಕ್ಟ್ಸ್ದು ಡಿಸ್ಕ್ರಿಪ್ಷನ್ ನಾನು ಒಂದು ಲಿಂಕ್ನ ಡಿಸ್ಕ್ರಿಪ್ಷನ್ಸಲ್ಲಿ ಕೊಡ್ತೀನಿ. ಸೊ ಇಫ್ ಎನಿಬಡಿ ಈಸ್ ಇಂಟ್ರೆಸ್ಟೆಡ್ ನೀವು ಬೈ ಮಾಡ್ಕೋಬೋದು ಅದನ್ನು. ಇದು ಬಂದುಬಿಟ್ಟು ಟ್ರೈಪ್ಯಾಡು. ಸೊ ಆ್ಯಕ್ಚುಲಿ ಈ ಟ್ರೈಪ್ಯಾಡ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಟ್ರೈಪ್ಯಾಡು ಮತ್ತು ನನ್ನ ಕ್ಯಾಮರಾ ಮತ್ತು ಬಂದುಬಿಟ್ಟು ಏನೋ ಒಂದು ಬ್ಯಾಟ್ರಿ, ಸೊ ಇಷ್ಟೂ ನನಗೆ ಒನ್ ಟೈಮಲ್ಲಿ ನಾನು ಬೈ ಮಾಡಿದ್ದು. ನಾನು 33,500ಗೆ ನನಗೆ ಈ ಮೂರು ಸಿಕ್ತು, ಕ್ಯಾಮರಾ ಮತ್ತು ಟ್ರೈಪಾಡು ಮತ್ತು ಇದು ಬ್ಯಾಟ್ರಿ ಒಂದೇ ತೊಗೋಬೇಕಾದ್ರೆ 1500 ರೂಪಾಯಿ ಆಗುತ್ತೆ ಒಂದು ಬ್ಯಾಟ್ರಿದು. ಸೊ ನೆಕ್ಸ್ಟ್ ಅದಾದಮೇಲೆ ದ ಮೇನ್ ಥಿಂಗ್ ಈಸ್ ಇದು ಬಂದ್ಬಿಟ್ಟು ಕೇಸ್ ಆ್ಯಕ್ಚುಲಿ. ಸೊ ಇದು ಗೋಪ್ರೋ 7, 6, 5 ಆಗುತ್ತೆ. ನಾನು ಯೂಸ್ ಮಾಡ್ತಾ ಇರೋದು ಗೋಪ್ರೋ 8 ಆಗಿರೋದ್ರಿಂದ ಗೋಪ್ರೋ 8 ಕ್ಯಾಮ್ರಾ ಇದರಲ್ಲಿ ಯೂಸ್ ಆಗೋಲ್ಲ. ಸೊ ನಾನು ಅದಕ್ಕೆ ಯೂಶ್ವಲಿ ಫಸ್ಟಲ್ಲಿ ನಾನು ಇದನ್ನು ತೊಗೊಂಬಂದ್ಬಿಟ್ಟು ಮತ್ತು ಈಗ ನಾನು ಮತ್ತೆ ಗೋಪ್ರೋ 8ನ ಫಿಕ್ಸ್ ಮಾಡೋಕ್ಕೆ ನೋಡಿ ನನ್ನ ಕೈಯಲ್ಲಿ ಆಗಲಿಲ್ಲ. ಸೊ ಇಟ್ಸ್ ಫಿಟ್ ಆಗ್ತಾಯಿಲ್ಲ. ಸೊ ಅದಕ್ಕೆ ಮತ್ತೆ ಗೋಪ್ರೋ 8ನ ನಾನು ಮತ್ತೆ ಕೇಸ್ನ ಆರ್ಡ್ರ್ ಮಾಡಿಬಿಟ್ಟು ಈಗ ಅದು ಗೋಪ್ರೋ 8ನ ಯೂಸ್ ಮಾಡ್ತಾಯಿದ್ದೀನಿ ಕೇಸ್ನ.
ಇದು ಬಂದುಬಿಟ್ಟು 1100 ಏನೋ ಬಿತ್ತು. ಬಟ್ ಗೋಪ್ರೋ 8 ಬ್ಲಾಕ್ ಬಂದುಬಿಟ್ಟು ಈಗ 1990 ಇದೆ. ಸೊ 10 ರೂಪಾಯಿ ಕಡಿಮೆ, 2000 ರೂಪಾಯಿ ಇದೆ ಅದು ಕೇಸು. ಬಟ್ ದಿಸ್ ಈಸ್ ಅಗೇನ್ ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಏನಕ್ಕಂದರೆ ನೀವು ಇಲ್ಲಿ ನೋಡಿರಿ. ಸೊ ಇದು ಬಂದುಬಿಟ್ಟು ಅಡ್ಯಾಪ್ಟರ್ನ ನೀವು ಇಲ್ಲಿ ಕನೆಕ್ಟ್ ಮಾಡ್ಕೋಬೋದು. ನಿಮಗೆ ಗೋಪ್ರೋ ಏನಾಗುತ್ತೆ ಅಂದರೆ ಪ್ರಾಬ್ಲಮ್ಮು, ಮೈಕು ಬೇಕು ನಮಗೆ, ಅಡ್ಯಾಪ್ಟ್ರು ಬೇಕು, ಅಟ್ ದ ಸೇಮ್ ಟೈಮ್ ಕ್ಯಾಮ್ರಾನೂ ಇರಬೇಕು. ಸೊ ಈ ಮೂರನ್ನೂ ಒಂದು ಜಾಗದಲ್ಲಿ ಅಂದರೆ ಫಿಟ್ಟಾಗಿ ನಾವು ಫಿಟ್ ಮಾಡೋಕ್ಕೆ ದಿಸ್ ದ ಓನ್ಲಿ ಬೆಸ್ಟ್ ಆಪ್ಷನ್. ಸೊ ಇಲ್ಲಿ ಬಂದ್ಬಿಟ್ಟು ನೀವು ಅಡ್ಯಾಪ್ಟರ್ನ ಕನೆಕ್ಟ್ ಒಳಗಡೆ ಹಾಕಿ ಇಲ್ಲಿ ಕ್ಯಾಮ್ರಾನ ಹಾಕ್ತೀರ. ನೆಕ್ಸ್ಟ್ ಇದು ದಿಸ್ ಪೋರ್ಟ್ ಈಸ್ ಫಾರ್ ಮೈಕ್. ಸೊ ಇಲ್ಲಿ ಮೈಕ್ ಇಲ್ಲೇ ಕನೆಕ್ಟ್ ಆಗಿರುತ್ತೆ, ಅಡ್ಯಾಪ್ಟರ್ ಇಲ್ಲೇ ಕನೆಕ್ಟ್ ಆಗಿರುತ್ತೆ, ಇಲ್ಲಿಂದ ಇಲ್ಲೇ ಕನೆಕ್ಟ್ ತೊಗೊಳ್ತೀರಿ. ಸೊ ಏನಾಗುತ್ತೆ ಅಂದರೆ ನಿಮಗೆ ಮೂರೂ ಒಂದೇ ಒಂದು ಫಿಟ್ ಆ್ಯಂಡ್ ಫಿನಿಶಿಂಗ್ ಚೆನ್ನಾಗಿ ನಿಮಗೆ ಕಾಣಿಸುತ್ತೆ. ಸೊ ಒಂದೇ ಪ್ಲೇಸಲ್ಲಿರುತ್ತೆ. ಸೊ ಈಸಿಯಾಗಿ ನೀವು ಹ್ಯಾಂಡಲ್ ಮಾಡ್ಬೋದು. ಆ್ಯಂಡ್ ಸೊ ದಿಸ್ ಇಸ್ ಒನ್ ಅಗೈನ್ ಬೆಸ್ಟ್ ಪ್ರಾಡಕ್ಟ್. ಅದಾದಮೇಲೆ ಸೊ ಈ ಒಂದು ಕೆಲವೊಂದು ಮೌಂಟ್ಸ್ ಇದೆ. ಸೊ ದಿಸ್ ಇಸ್ ಲೈಕ್ ಬೈಕ್ ನಾವು ಏನು ಹ್ಯಾಂಡ್ಲ್ ಬಾರ್ ಇರುತ್ತಲ್ಲ, ಬೈಕ್ ಹ್ಯಾಂಡ್ಲ್ ಬಾರಲ್ಲಿ ನಾವು ಯೂಸ್ ಮಾಡೋದು ಇದು. ಸೊ ಇದಕ್ಕೆ ಗೋಪ್ರೋಗೆ ಇದು ಗೋಪ್ರೋ ಇಲ್ಲಿ ಕನೆಕ್ಟ್ ಮಾಡಿಬಿಟ್ಟು ಬೈಕಲ್ಲಿ ಯೂಸ್ ಮಾಡ್ಕೊಳ್ಳೋದು ಇದು. ಆ್ಯಂಡ್ ಡೆಫಿನೆಟ್ಲಿ ದಿಸ್ ಒನ್ ನಾನು ಇದುವರೆಗೂ ಅದು ಎಲ್ಲಿ ಯೂಸ್ ಆಗುತ್ತೆ ಅಂತ ನನಗೆ ಇದುವರೆಗೂ ಗೊತ್ತಿಲ್ಲ. ಸೊ ಮೇ ಬಿ ಐ ಥಿಂಕ್ ಬ್ಯಾಗ್ ಇಲ್ಲಿ ಹಾಕ್ಕೊಂಡಾಗ ಬ್ಯಾಗಿಗೆ ಯೂಸ್ ಆಗ್ಬೋದು. ಸೊ ನನಗಿನ್ನೂ ಆ ಸಿಚುವೇಶನ್ ಬಂದಿಲ್ಲ, ನೋಡೋಣ. ಆ್ಯಂಡ್ ದಿಸ್ ಒನ್ ಡೆಫಿನೆಟ್ಲಿ ಮಾಮೂಲಿ ಗೊತ್ತಿರೋದೆ. ಸೊ ಇಲ್ಲಿ ಮೌಂಟ್ ಮಾಡಿ ಬೇಕಾದಾಗ ಬೇಡದೇ ಇದ್ದಾಗ ಇದನ್ನು ಅಗೈನ್ ಈಸಿಲಿ ರಿಮೂವ್ ಮಾಡ್ಕೊಬೋದು ನಾವು. ಸೊ ಜಸ್ಟ್ ಹಿಂಗೆ ರಿಮೂವ್ ಮಾಡಿದರೆ ಆಯಿತು. ಇದನ್ನು ಒಂದು ಫಾರ್ ಎಕ್ಸಾಂಪಲ್ ಕಾರಲ್ಲಿ ಎಲ್ಲಾದರೂ ಫಿಕ್ಸ್ ಮಾಡಿಬಿಟ್ರೆ ನಮಗೆ ಬೇಕಾದಾಗ ಇದನ್ನು ಅಗೈನ್ ಜಾಯಿನ್ ಮಾಡಿಕೊಂಡು ಇದರಲ್ಲಿ ಗೋಪ್ರೋ ಕನೆಕ್ಟ್ ಆಗಿರುತ್ತೆ, ಇದನ್ನು ಜಾಯಿನ್ ಮಾಡ್ಕೊಳ್ಳೋದು ಈ ಥರ ಅಷ್ಟೇ. ಜಾಯಿನ್ ಮಾಡಿ ಲಾಕ್ ಮಾಡೋದು ಅಷ್ಟೇ. ಆ್ಯಂಡ್ ಇಷ್ಟೊಂದು ಮೌಂಟ್ಸ್ ಇದೆ. ಬಟ್ ನನಗೆ ಒಂದು ಇಷ್ಟ ಆಗಿದ್ದ ಮೌಂಟ್ ಏನಂದರೆ ಇದು ದಿಸ್ ಒನ್. ತುಂಬ ಸಾರಿ ನನಗೆ ಪ್ರಾಬ್ಲಮ್ ಆಗಿರೋದೇನೆಂದರೆ, ನಾನು ಕಾರಲ್ಲಿ ಗೋಪ್ರೋ ಯೂಸ್ ಮಾಡಬೇಕಾದ್ರೆ ಫ್ರಂಟ್ ಫೇಸ್ ಮಾಡಿರ್ತೀನಿ, ರೋಡ್ಗೆ ಫೇಸ್ ಮಾಡಿರ್ತೀನಿ ನಾನು. ಸೊ ಇನ್ ಕೇಸ್ ಏನಂದರೆ ಸಮ್ ಟೈಮ್ಸ್ ಏನಾಗುತ್ತೆ ಅಂದರೆ ನೀವು ರೋಡ್ನೂ ತೋರಿಸ್ಬೇಕಾಗತ್ತೆ, ಅಟ್ ದ ಸೇಮ್ ಟೈಮ್ ನೀವೇನಾದರೂ ಒಂದು ಪ್ಲೇಸಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಿಮ್ಮ ಕಡೆನೂ ಟರ್ನ್ ಮಾಡ್ಕೋಬೇಕಾಗತ್ತೆ ಕ್ಯಾಮ್ರಾ. ಸೊ ಅವಾಗ ಏನಾಗುತ್ತೆ ಅಂದರೆ ನನಗೆ ಫಿಕ್ಸ್ಡ್ ಇರೋದ್ರಿಂದ ನನ್ನ ಕಾರಲ್ಲಿ ಟರ್ನ್ ಮಾಡ್ಕೊಳಕ್ಕೆ ಆಗ್ತಾಯಿರಲಿಲ್ಲ. ಸೊ ಇದು ಒಂದು ಬೆಸ್ಟ್ ಪ್ರಾಡಕ್ಟು. ಈಗ ನೋಡಿದ್ರೆ ನೀವು ಇದನ್ನು ಕನೆಕ್ಟ್ ಮಾಡಿಬಿಟ್ರೆ, ಸೊ ಇದು ಹೆಂಗಂದರೆ ನಿಮಗೆ 360 ಡಿಗ್ರಿ ರೊಟೇಟ್ ಆಗುತ್ತೆ. ಸೊ ಯಾವ ಥರ ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಫ್ರಂಟ್ ಫೇಸ್ ಮಾಡಿದ್ದೀರ ಅಂದ್ಕೊಳ್ರಿ, ಇದನ್ನು ಲೂಸ್ ಮಾಡಿರಿ, ಜಸ್ಟ್ ಇದನ್ನು ರೊಟೇಟ್ ಮಾಡಿರಿ. ಸೊ ಯಾವಾಗ ಇದನ್ನು ರೊಟೇಟ್ ಮಾಡ್ತಿರೋ ಇದ್ರ ಜೊತೆಗೆ ಕ್ಯಾಮ್ರಾ ಕೂಡ ರೊಟೇಟ್ ಆಗುತ್ತೆ. ಸೊ ನೀವು ಫ್ರಂಟ್ ಫೇಸ್ ಇರೋದು ನಿಮ್ಗೆ ಯಾವ ಕಡೆ ಬೇಕಾದರೂ 360 ಡಿಗ್ರಿ ಇದು ತೊಗೋಬೋದು. ನನಗೆ ಇದು ತುಂಬ ಭಾರಿ ಇಷ್ಟ. ಸೊ ಇದನ್ನು ಲಾಕ್ ಮಾಡಿದಾಗ ಮತ್ತೆ ಫುಲ್ ಫಿಟ್ ಆಗಿರುತ್ತೆ, ಫುಲ್ ಟೈಟ್ ಇದೆ, ತುಂಬ ಟೈಟ್ ಇದೆ. ಆಮೇಲೆ ಲೂಸ್ ಮಾಡಿದಾಗ ನೋಡಿರಿ ಎಷ್ಟು ಫ್ಲೆಕ್ಸಿಬಲ್ ಇದೆ ನೋಡಿರಿ. ಸಿ ನಿಮ್ಗೆ ಯಾವ ಕಡೆ ಬೇಕೋ 360 ಡಿಗ್ರಿ ನೀವು ಯಾವ ಕಡೆ ಬೇಕೋ ಟರ್ನ್ ಮಾಡ್ಕೋಬೋದು, ಎಲ್ಲಿಗೆ ಬೇಕೋ ಅಲ್ಲಿಗೆ ಲಾಕ್ ಮಾಡ್ಕೋಬೋದು. ದಿಸ್ ಈಸ್ ನಂಗೆ ತುಂಬ ಇಷ್ಟ ಆಗಿರೋ ಒಂದು ಮೌಂಟ್ ಅಂದರೆ ಇದು. ಸೊ ಇದು ಕ್ಯಾಮ್ರಾ ಸೆಟಪ್ ಫೈನಲಿ. ಸೊ ಇಲ್ಲಿ ನೀವು ನೋಡ್ತಾ ಇದ್ರೆ ನಾನು ಆವಾಗಲೇ ಹೇಳ್ದಂಗೆ ಗೋಪ್ರೋಗೆ ಮೈಕ್ನ ಡೈರೆಕ್ಟಾಗಿ ಕನೆಕ್ಟ್ ಮಾಡೋಕ್ಕಾಗಲ್ಲ. ಮೈಕ್ ಬಂದ್ಬಿಟ್ಟು ನೋಡಿರಿ ಇಲ್ಲಿ ಅಡ್ಯಾಪ್ಟರ್ ಕನೆಕ್ಟ್ ಆಗಿದೆ. ಸೊ ಅಡ್ಯಾಪ್ಟರ್ ಕನೆಕ್ಟ್ ಆಗಿ ಈ ಅಡ್ಯಾಪ್ಟರಿಂದ ಅಗೈನ್ ಕ್ಯಾಮ್ರಾ ಕನೆಕ್ಟ್ ಆಗಿದೆ. ಸೊ ಈ ಒಂದು ಕನೆಕ್ಟಿವಿಟಿಗೆ ವಿ ನೀಡ್ ಟು ಸ್ಪೆಂಡ್ 4000 ರೂಪೀಸ್ ನಿಯರ್ಲಿ. ಸೊ ಆಮೇಲೆ ಇಲ್ಲಿ ನೋಡಿರಿ, ದಿಸ್ ದ ಫ್ರೇಮ್. ಸೊ ಗೋಪ್ರೋ 8ಗೆ ಇದು ಸ್ಪೆಷಲಿ ಗೋಪ್ರೋ 8ಗೆ. ಸೊ ಈ ಫ್ರೇಮ್ ಬಂದ್ಬಿಟ್ಟು ಅರೌಂಡ್ 2000 ರೂಪೀಸ್ ಆಯಿತು ನನ್ನ ಚಾರ್ಜು. ಮತ್ತು ಇದು ರೋಡೋ ಮೈಕ್ ಬಂದ್ಬಿಟ್ಟು 5500 ರೂಪೀಸ್ ಇದು. ಸೊ ಅವಾಗಲೇ ನಿಮಗೆ ತೋರಿಸಿದ್ದು ಬಂದ್ಬಿಟ್ಟು ಹೆಲ್ಮೆಟ್ ಮೈಕ್, ಅದು ಅರೌಂಡ್ 700 ರೂಪೀಸು. ಬಟ್ ಇದು 5500 ರೂಪೀಸ್ ಆಗಿರೋದ್ರಿಂದ ಇದು ಏನಂದರೆ ಯೂಶ್ವಲಿ ನಾವು ಕೈಯಲ್ಲಿ ಇಟ್ಕೊಂಡು ನಾವೇನಾದರೂ ವಿಡಿಯೋ ಮಾಡಬೇಕಾದ್ರೆ ಇದು ಯೂಸ್ ಆಗುತ್ತೆ. ಸೊ ಅದು ಬಂದುಬಿಟ್ಟು ರೈಡ್ ಮಾಡಿಕೊಂಡು ನಾವೇನಾದರೂ ವಿಡಿಯೋ ಮಾಡಬೇಕಾದ್ರೆ, ಸೊ ನಾವು ಮಾತಾಡೋದನ್ನು ಮತ್ತು ವಿಡಿಯೋನು ಎರಡೂ ಬೇಕಂದರೆ, ಸೊ ಅದು ಹೆಲ್ಮೆಟಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಸೊ ಅದು ಯೂಸ್ ಆಗುತ್ತೆ. ಸೊ 2 ಮೈಕು ನಾನು ತೊಗೋಬೇಕಾಗಿತ್ತು, ಬಿಕಾಸ್ ಇಟ್ಸ್ ವೆರಿ ನೀಡೆಡ್, ಏನು ಮಾಡೋಕ್ಕಾಗಲ್ಲ. ಇದು ಟ್ರೈಪ್ಯಾಡ್. ಸೊ ಇದು ಬಂದುಬಿಟ್ಟು ನಾನು ಕ್ಯಾಮ್ರಾ ಮತ್ತು ಟ್ರೈಪ್ಯಾಡ್ ಮತ್ತು ಒಂದು ಬ್ಯಾಟ್ರಿ ಕೊಟ್ಟರು. ನನಗೆ ಅರೌಂಡ್ 33,000 ಚೇಂಜ್ ಏನೋ ಆಯಿತು ಓವರಾಲ್. ಅದು ವಿತ್ ಆಫರ್ ಇತ್ತು, ಈಗ ಇನ್ನೂ ಜಾಸ್ತಿ ಇದೆ ಆ್ಯಕ್ಚುಲಿ ಹೇಳಬೇಕಾದ್ರೆ. ಸೊ ಇದು ಟ್ರೈಪ್ಯಾಡ್ ನೀವು ಈ ಥರ ಇಟ್ಕೊಂಡು ಮಾಡ್ಕೋಬೋದು. ಆ್ಯಂಡ್ ಅಗೇನ್ ನೀವು ಬೇಕಾದರೆ ಇಲ್ಲಿಗೆ ಬೇಕಾದರೆ ಒಂದು ಸರ್ಫೇಸಲ್ಲಿ ಇಟ್ಬಿಟ್ಟು ಬೇಕಾದರೂ ನೀವು ಈ ಥರ ಫಿಕ್ಸ್ ಮಾಡಿಕೊಂಡು, ಸೊ ಒಂದು ಕಡೆ ಫಿಕ್ಸ್ ಮಾಡಿಕೊಂಡು ಒಂದು ಕಡೆ ನೀವು ಇದನ್ನು ಕ್ಯಾಮ್ರಾನ ಇಟ್ಬಿಡ್ಬೇಕಾದ್ರೂ ನೀವು ವಿಡಿಯೋ ಮಾಡ್ಕೋಬೋದು. ಸೊ ದಿಸ್ ಇಸ್ ವೆರಿ ಯೂಸ್ಫುಲ್ ಒನ್. ಸೊ ಇದು ಮತ್ತು ನಾನು ಆವಾಗಲೇ ನೋಡಿಸಿದ್ದು ಕಾರ್ ಮೌಂಟು. ಸೊ ಇವೆರಡು ನನಗೆ ತುಂಬ ಇಷ್ಟ ಆಯಿತು. ದಟ್ಸ್ ದ ಎಂಡ್. ಆ್ಯಂಡ್ ಇನ್ನೂ ಕೆಲವೊಂದು ನನಗೆ
ಏನೋ ಆಕ್ಸೆಸರೀಸ್ನ ನಾನು ಇನ್ನೂ ಕೆಲವೊಂದು ಆರ್ಡ್ರ್ ಮಾಡಿದ್ದೀನಿ ಆ್ಯಂಡ್ ಇನ್ನೂ ಕೆಲವೊಂದು ಆರ್ಡ್ರ್ ಮಾಡಬೇಕು. ಇಷ್ಟೇ ಅಲ್ಲ, ಸೊ ನೀವು ಇವಾಗ ಇಷ್ಟು ನೋಡಿದಿರಲ್ಲ, ಇದು ಆಲ್ಮೋಸ್ಟ್ ನನಗೆ ಎಷ್ಟು ಬಿದ್ದಿದೆ ಅಂದರೆ ಒಂದು 15 to 20K ನನಗೆ ಬಿದ್ದಿದೆ. ಸೊ ಆಲ್ಮೋಸ್ಟ್ ಕ್ಯಾಮ್ರಾನ ಬಿಟ್ಟು ಅಗೈನ್ ಮತ್ತು ಈಗೇನಂದರೆ ಮತ್ತೆ ಬ್ಯಾಟ್ರೀಸ್ನ ಮಲ್ಟಿಪಲ್ ಬ್ಯಾಟ್ರೀಸ್ನ ಚಾರ್ಜ್ ಮಾಡೋ ಒಂದು ಅಡ್ಯಾಪ್ಟರ್ನ ನಾನು ತೊಗೋಬೇಕು. ಇಟ್ಸ್ ವರ್ತ್ ಆಫ್ 3000 rupees ಅಗೈನ್. ಆಮೇಲೆ ಇನ್ನೊಂದು 1 more ಬ್ಯಾಟ್ರಿ ತೊಗೋಬೇಕು, ಯಾಕಂದರೆ 1.5 hour ಒಂದೊಂದು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ. ಸೊ ಎಲ್ಲಾದರೂ ನಾವು ಬೈಕ್ ರೈಡ್ ಹೋಗಬೇಕಾದ್ರೆ 3 hours ಎವ್ರಿ 3 hours ನಾವು ಚಾರ್ಜ್ ಮಾಡ್ತಾ ಇರಬೇಕಾಗುತ್ತೆ. ಸೊ ಇನ್ನೊಂದು ಬ್ಯಾಟ್ರಿ ಇದ್ದಾಗ ನಮಗೆ ಸೇಫರ್ ಸೈಡ್ ಒಂದು 4.5 hours ನಮಗೆ ಬರ್ತಾ ಇದ್ದಾಗ, ಸೊ ದ್ಯಾಟ್ಸ್ ಲೈಕ್ 4.5 hours per day ಈಸ್ ಗುಡ್ ಬ್ಯಾಟ್ರಿ ಬ್ಯಾಕಪ್ ಅಂತಲೇ ಹೇಳ್ಕೊಬೋದು ನಾವು. ಅದೊಂದು ಅಗೈನ್ ಮಾಡಿದ್ದೀನಿ. ಐ ಥಿಂಕ್ ಆನ್ ದ ವೇ. ಸೊ ಟೋಟಲ್ ನನಗೆ ಒಂದು ನಿಮ್ಗೆ ಏನಾದರೂ ಯೂಟ್ಯೂಬಲ್ಲಿ ನೀವು ಒಂದು ವಿಡಿಯೋ ಮಾಡಬೇಕು, ಇಲ್ಲ ಒಂದು ಮೋಟೋ ಬ್ಲಾಗ್ ಮಾಡಬೇಕಂದ್ರೆ ನಿಮಗೆ ಕ್ಯಾಮ್ರಾ ಸೆಟಪ್ ಮಿನಿಮಮ್ ಏನಿಲ್ಲ ಅಂದರೂ 55,000 to 60,000 rupees ನೀವು ಸ್ಪೆಂಡ್ ಮಾಡಬೇಕಾಗತ್ತೆ. ಆ್ಯಂಡ್ ಸೊ ಐ ಥಿಂಕ್ ಇದನ್ನು ನಿಮ್ಗೆ ಹೇಳೋಣ ಅಂತ ಈ ಒಂದು ವಿಡಿಯೋ ಮಾಡಿದೆ. ಇನ್ ಕೇಸ್ ನಿಮ್ಗೆ ಏನಾದರೂ ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮೈ ವಿಡಿಯೋ. ಅಟ್ ದ ಸೇಮ್ ಟೈಮ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನನ್ನ ಚಾನಲ್ನ. ಅಟ್ ದ ಸೇಮ್ ಟೈಮ್ ಬೆಲ್ ಐಕನ್ನ ಹಿಟ್ ಮಾಡಿರಿ, ಪ್ರೆಸ್ ಮಾಡಿರಿ. ಥ್ಯಾಂಕ್ ಯು.